ಹಾಯ್, ನಮಸ್ಕಾರ ನಮ್ಮವರೆಲ್ಲರಿಗೂ. ಏನು ಮಾಡ್ತಿದ್ದೀರ ಎಲ್ಲರೂ? ನನಗೆ ಹುಷಾರಿಲ್ಲ, ಮುಖ ಮೈ ಎಲ್ಲ ಊದ್ಕೊಂಡಿದೆ. ದಯವಿಟ್ಟು ಯಾರು ಮತ್ತೆ ಕಮೆಂಟ್ ಹಾಕಬೇಡಿ, ಅಕ್ಕ ನಿನ್ನ ಮುಖ ತೊಳೆದಿಲ್ಲ, ತಲೆ ಬಚ್ಚಿಲ್ಲ ಅಂತ. ತುಂಬ ಕಷ್ಟ ಆಗ್ತಿದೆ, ಆರೋಗ್ಯ ಯಾಕೋ ಗೊತ್ತಿಲ್ಲ. ಇನ್ನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಇಷ್ಟು ಕಮೆಂಟು, ಎಂತೆಂಥ ಕಮೆಂಟು, ಇಷ್ಟು ವಿಚಿತ್ರವಾಗಿ ಹುಟ್ಟಿರೋರು ಇದ್ದಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಅಕ್ಕಪಕ್ಕ ಮಾಡಿ ನೀವು ಮಾಡೋದೆಲ್ಲ ನಂಗೆ ಒಳ್ಳೆಯದೇ, ಕೆಟ್ಟದಂತೂ ಆಗಲ್ಲ. ಕೆಲವ್ರಿಗೆ ಹೇಳ್ತಾರದು, ನೀವೇನೇ ಮಾಡಿದ್ರು ಅದರಿಂದ ನನಗೆ ಒಳ್ಳೆಯದೇ, ಯಾಕೆಂದರೆ ನಾನೇನು ಕೆಟ್ಟೋಳಲ್ಲ, ನನಗೆ ಕೆಟ್ಟದಾಗಕ್ಕೆ. ಮಾತಾಡಬಾರ್ದು, ಹೇಳಬಾರ್ದು, ಹೇಳೋಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ, ಇವತ್ತು ಕಸ ಆಯ್ತಿದ್ದವರೇ ನಮ್ಮ ದೇಶ ಆಳ್ತವ್ರೆ. ಏನು ಹೇಳಿ? ಕಸ ಆಯ್ತಿದ್ದವರೇ ಇವತ್ತು ನಮ್ಮ ದೇಶ ಆಳ್ತವ್ರೆ ಅಂದರೆ, ಯಾವಾಗ ಯಾರು ಹೇಗಾಗ್ತಾರೆ, ಆ ದೇವರು ಹೇಗೆ ಚೇಂಜ್ ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಹೆಂಗೆಂಗಿದ್ದವರೆಲ್ಲ ಹೆಂಗೆಂಗಾಗಿಲ್ಲ, ಹೆಂಗೆಂಗಿದ್ದವರೆಲ್ಲ ಹೇಗೇಗಾಗಿಲ್ಲ. ಗೊತ್ತಿದ್ದು ಕಮೆಂಟ್ಗಳು ಮಾಡ್ತಾಯಿದ್ದೀರಾ, ಮಾಡಿ. ನೋಡೋಕ್ಕೆ ಮೇಲೊಬ್ಬ ಇರ್ತಾನೆ, ನನಗೂ ಟೈಮ್ ಬರುತ್ತೆ, ಟೈಮ್ ಇದೆ, ಇಲ್ಲ ಅಂತೇನಿಲ್ಲ. ಆದರೆ ಅನ್ನೋರಿಗೆಲ್ಲ ಮುಟ್ಟಿ ನೋಡ್ಕೊಳ್ಳೋ ಥರ ಉತ್ತರ ಕೊಡೋ ಟೈಮು ಬಂದೇ ಬರುತ್ತೆ. ನಾನು ನನ್ನ ಅಣ್ಣ ತಮ್ಮಂದರಲ್ಲಿ, ನನ್ನ ಅಕ್ಕ ತಂಗಿರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಾನಂತೂ ಕೆಟ್ಟೋಳಲ್ಲ. ನನಗೊಂದು ಖುಷಿ ಇದೆ ವ್ಲಾಗ್ಸ್ ಮಾಡೋದ್ರಲ್ಲಿ, ರೀಲ್ಸ್ ಮಾಡೋದ್ರಲ್ಲಿ ಮಾಡ್ತೀನಿ. ಎಲ್ಲೂ ಬಟ್ಟೆ ಬಿಚ್ಚಿಲ್ಲ, ಎಲ್ಲೂ ಬಾಯಿ ಬಿಚ್ಚಿಲ್ಲ, ಕೆಟ್ಟ ಬಟ್ಟೆ ಹಾಕಿಲ್ಲ, ಕೆಟ್ಟ ಮಾತಾಡ್ತಿಲ್ಲ. ನಾನು ಹೆಂಗಿದ್ದೀನೋ ಒಂದು ರೀಲ್ಸ್ ಮಾಡ್ತಾಯಿದ್ದೀನಿ. ಅರ್ಥ ಮಾಡ್ಕೋತಿರೋ ಅಣ್ಣ ತಮ್ಮದಿರೋ, ಅಕ್ಕ ತಂಗಿದಿರೋ, ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರ ಅಂತ ಮುಂದೊಂದು ದಿವಸ ಎಲ್ಲರಿಗೂ ಹೇಳ್ತೀನಿ, ಗೊತ್ತಾಗೋ ರೀತಿ ಮಾಡ್ತೀನಿ. ಬಟ್ ಈ ಕೆಟ್ಟ ಕಮೆಂಟ್ ಮಾಡ್ತಿರೋರಿಗೆ ಅವ್ರಿಗೂ ಗೊತ್ತಾಗಂಗೆ ಮಾಡ್ತೀನಿ. ಅಂದರೆ ಇರಲಿ, ಕಾಲ ಏನು ಕಲಿಯುಗ, ಕಾಲನೇ ಉತ್ತರ ಕೊಡೋ ಯುಗ, ಕಾಲನೇ ಉತ್ತರ ಕೊಡೋ ಕಾಲ ಬರುತ್ತೆ. ಯಾಕೆ ಹುಷಾರಿಲ್ಲ, ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಮಲಗಿದ್ದು ಎದ್ದಿಲ್ಲ, ಇಲ್ಲ ಬೆಳಗ್ಗೆನೂ ಅಲ್ಲ, ಇದು ಸಂಜೆ. ನಾನೀಗ ನನ್ನ ಇನ್ನೊಂದು ವಿಡಿಯೋಗಳಲ್ಲಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕಮೆಂಟ್ ನೋಡಿದೆ, ಇಷ್ಟು ವಿಚಿತ್ರ ಜನ ಇದ್ದಾರೆ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋ. ಇದಕ್ಕೆ ನನ್ನವರು ಆಗಿ ನೀವೇನು ಉತ್ತರ ಕೊಡ್ತೀರೋ ಗೊತ್ತಿಲ್ಲ, ಕೊಡಿ. ಈ ಕಮೆಂಟ್ ಮಾಡೋರಿಗೆ ನಾನೇ ಉತ್ತರ ಕೊಟ್ಟೇ ಕೊಡ್ತೀನಿ, ಅತಿ ಶೀಘ್ರದಲ್ಲಿ ಕೊಟ್ಟೇ ಕೊಡ್ತೀನಿ. ಈ ವಯಸ್ಸಿಗೆ ನಾನು ಎಂತೆಂಥವ್ರನ್ನೋ ನೋಡಿಬಿಟ್ಬಿಟ್ಟಿದ್ದೀನಿ. ಈ ಜೀವನ ಬಾಳೋಕ್ಕೋಸ್ಕರ, ಈ ಬದುಕನ್ನ ಏನೆಲ್ಲ ಕಷ್ಟಪಟ್ಟಿದ್ದೀನಿ, ಎಂತೆಂಥವನ್ನೋ ನೋಡಿಬಿಟ್ಟಿದ್ದೀನಿ. ಇನ್ನು ನಿಮ್ಮಂಥ ದುಷ್ಟರು ನನ್ನನ್ನೇನೂ ಮಾಡೋಕ್ಕಾಗಲ್ಲ. ಅಲ್ಲಿದ್ದಾನೆ ಮಾಡೋನು ಮೇಲೆ ಭಗವಂತ, ಆಯಿತಾ? ಇದು ಒಂದಂತ ನೆನ್ಪಿಟ್ಕೊಳ್ಳಿ, ಕಸ ಹಾಯ್ತಿದ್ದವರೇ ಇವತ್ತು ನಮ್ಮ ದೇಶ ಆಳ್ತಾ ಇರೋದು. ಏನು ಹೇಳಿ? ಕಸ ಹಾಯ್ತಿದ್ದವರೇ ನಮ್ಮ ದೇಶ ಆಳ್ತಿರೋದು. ನೀವು ದೇಶ ಆಳೋಕ್ಕಾಗಲ್ಲ, ಕಸನೇ ಹಾಯ್ತೀರಾ. ಕಸ ಹಾಯೋ ಗೊತ್ತಿನೇ ನಿಮಗೆ ಬರುತ್ತೆ. ಆದರೆ ಒಂದಲ್ಲ ಒಂದು ದಿವಸ ನಾನು ದೇಶ ಆಳ್ತಿದ್ರು ನಿಮ್ಮನ್ನೆಲ್ಲ ಮಾತ್ರ ಆಳ್ತೀನಿ, ದುಷ್ಟರನ್ನ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.